ಇವಾಗ ನೋಡ್ರಿ ನಮ್ಮದು ಶಂಕರಪೊಳೆ ಎಷ್ಟು ಚೆನ್ನಾಗಿ ನಮ್ಮದು ಶಂಕರಪೊಳೆ ಬಂದಿದೆ. ತುಂಬ ಕಲರ್ನು ಚೇಂಜ್ ಆಗಿದೆ. ಇದನ್ನು ಹೇಗೆ ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತೊಂದು ಉತ್ತರ ಕರ್ನಾಟಕದ ಸ್ವೀಟನ್ನು ಮಾಡ್ತಾಯಿದ್ದೇವೆ. ಸ್ನ್ಯಾಕ್ಸ್ ರೆಸಿಪಿ ಥರನೇ, ಅಂದರೆ ಈಗ ರಜೆ ಇದೆ, ಮಕ್ಕಳು ಮನೇಲಿ ಇರ್ತಾರಲ್ಲ, ಆ ಟೈಮ್ನಲ್ಲಿ ಒಂದು ಸ್ನ್ಯಾಕ್ಸ್ ಮನೇಲಿ ಮಾಡಿಟ್ರೆ ಚೆನ್ನಾಗಿರುತ್ತಲ್ಲ. ನಾನಿಲ್ಲಿ 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ಇಲ್ಲಿ ನಾನು 1 ಬೌಲ್ ತೊಗೊಂಡಿನಿ. ಇದಕ್ಕೆ ನಾನು 1 ಕಪ್ನಷ್ಟು ನಾನು 1 ಬೌಲ್ನಷ್ಟು ಮೈದಾ ಹಿಟ್ಟು, ಅರ್ಧ ಬೌಲ್ನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಬೌಲ್ನಷ್ಟು ನೀರನ್ನು ಹಾಕ್ತಾಯಿದ್ದೇನೆ. ಇವಾಗ ಇಲ್ಲಿ ನೋಡ್ಬೋದು, ನಾನು ತುಪ್ಪ ತೊಗೊಂಡಿದ್ದೇನೆ 1-2.5 ಟೇಬಲ್ ಸ್ಪೂನ್ನಷ್ಟು. 2 ಏಲಕ್ಕಿಯನ್ನು ಇದನ್ನು ಕುಟ್ಟಿಬಿಟ್ಟು ಇಟ್ಕೊಂಡಿದ್ದೇನೆ. ಸ್ವಲ್ಪನೇ ಉಪ್ಪನ್ನು ಇಟ್ಕೊಂಡಿದ್ದೇನೆ. ಈಗ ಈ ಬೌಲ್ನಲ್ಲಿ ನಾನು ಇದಕ್ಕೆ ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೇನೆ. ಮತ್ತು ಇದಕ್ಕೆ ತುಪ್ಪ, ಏಲಕ್ಕಿ, ಉಪ್ಪು ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೋತಾ ಇದ್ದೇವೆ. ಇದನ್ನು ಇದರೊಟ್ಟಿಗೆ ನಾವು ನಮ್ಮದು ತುಪ್ಪ ಎಲ್ಲನೂ ಈ ಥರ ಕರಗಬೇಕು ನೋಡ್ರಿ, ಈ ಥರನೇ ಇಟ್ಕೊಳ್ತಾ ಇದ್ದೇವೆ. ಈಗ ನಮ್ಮದು ಸಕ್ಕರೆ ಸ್ವಲ್ಪನೇ ನೀರು ಬಿಸಿ ಮಾಡ್ಕೊಂಡಿದ್ದು ಸಕ್ಕರೆ ಹಾಕಿ ಇದನ್ನು ನಾನು ಸ್ಟವ್ ಆಫ್ ಮಾಡಿದ್ದೇನೆ. ಇವಾಗ ನೋಡ್ಬೋದು ನಮ್ಮದು ಸಕ್ಕರೆ ಕರಗಿದೆ. ನಾನು ಸ್ವಲ್ಪನೇ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದ್ರಿ, ಇದನ್ನು ಸ್ವಲ್ಪನೇ ನಮ್ಮದು ತುಪ್ಪನೂ ಇದು ಸ್ವಲ್ಪ ಬಿಸಿದು ಕಲ್ತರೆ ನಮಗೆ ಶಂಕರಪೊಳೆ ಚೆನ್ನಾಗಿ ಗರಿ ಬರುತ್ತೆ. ಇವಾಗ ನೋಡ್ಬೋದು, ನಾನು ಸ್ವಲ್ಪ ನೀರನ್ನು ಉಳಿಸ್ಕೊಂಡಿದ್ದೇನೆ, ಪಾಕದ ನೀರು. ನಿಮಗೆ ಈ ಥರ ಪಾಕ ಎಕ್ಸ್ಟ್ರಾ ಮಾಡಿ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ನೀವು ಒಂದು 1/4 ಕಪ್ನಷ್ಟು, 1/4 ಕಪ್ಪಿನಕ್ಕಿಂತ ಕಡಿಮೆ ನೀರು ಹಾಕಿದ್ರೂ ಆಗುತ್ತೆ. ನಾನು ಇಷ್ಟನ್ನು ತೆಗೆದು ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ನಾನು ಚೆನ್ನಾಗಿ ಇದ್ರ ಜೊತೆಗೆ ಸ್ಪೂನ್ನಿಂದ ಕಲಿಸಿದ್ದೇನೆ. ಇವಾಗ ಸ್ವಲ್ಪ ಇದು ನಮ್ಮದು ಬಿಸಿ ಕಡಿಮೆ ಆಗಿದೆ, ನೋಡ್ಬೋದು. ಇವಾಗ ಇದು ಚೆನ್ನಾಗಿ ಹದವಾಗಿ ಬಂದಿದೆ. ನಿಮಗೆ ಸ್ವಲ್ಪ ಹಿಟ್ಟು ಲೂಸ್ ಅನ್ನಿಸ್ತಂದರೆ ಸ್ವಲ್ಪನೇ ಮೇಲೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಬೋದು, ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ನಮ್ಮದು ಹಿಟ್ಟು ರೆಡಿ ಆಗಿದೆ. ಸ್ವಲ್ಪನೇ ಮೇಲೆ ಆಯಿಲನ್ನು ಹಾಕೊಳ್ಳೋಣ. ನಾವಿಲ್ಲಿ ಕಡಾಯಿಯನ್ನು ಇಟ್ಕೊಂಡು ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ ರೀ. ಇವಾಗ ನೋಡ್ಬೋದು ನಮ್ಮದು ಸ್ವಲ್ಪ ಇದು ನಾನು ಹಿಟ್ಟು ತುಂಬ ಗಟ್ಟಿ ಮಾಡ್ಕೊಂಡಿಲ್ಲ, ಅಂದರೆ ಲಟ್ಟಿಸೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ನಮ್ಮದು ಲೇಯರು ಚೆನ್ನಾಗಿ ಬರುತ್ತೆ ಶಂಕರಪೊಳೆ. ನೋಡ್ಬೋದು, ನಾನಿವಾಗ ಎಣ್ಣೆಯನ್ನು ಹಾಕಿ ಈ ಥರ ಕಲಿಸ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ನಾನು ಇದನ್ನು ಚೆನ್ನಾಗಿ ಇದ್ರ ಜೊತೆಗೇ ಕಲಿಸಿದ್ದೇನೆ. ನಮ್ಮದು ಚೆನ್ನಾಗಿ ಹಿಟ್ಟು ರೆಡಿ ಆಗಿದೆ. ಇವಾಗ ನೋಡ್ಬೋದು ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ ರೀ. ಇದ್ರ ಮೇಲೇ ನಾನು ಇವಾಗ ಈ ಥರ ಇಟ್ಕೊಂಡು ಲಟ್ಟಿಸ್ತಾ ಇದ್ದೇನೆ. ಇವಾಗ ಇದನ್ನು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕು, ತುಂಬ ತೆಳುವಿರಬಾರ್ದು. ಈ ಥರ ನಾವು ರೌಂಡ್ ಶೇಪಾಗಿಯೇ ಲಟ್ಟಿಸ್ಕೋಬೇಕು. ಇವಾಗ ನಾನು ರೌಂಡ್ ಶೇಪಲ್ಲಿ ಸ್ವಲ್ಪ ದಪ್ಪನೇ, ನೋಡ್ಬೋದು ಸ್ವಲ್ಪ ದಪ್ಪನೇ ಇದೆ ನಂದು. ಇದನ್ನು ನಾವೀಗ ಕಟ್ ಮಾಡೋಣ. ಒಂದು ಚಾಕು ಆಗಿರ್ಬೋದು, ಇಲ್ಲಾಂತಂದರೆ ಪಿಜ್ಜಾ ಕಟ್ಟರ್ ಇರ್ತದೆ ನೋಡ್ರಿ, ಅದರಲ್ಲಿಂತಾದ್ರೂ ಕಟ್ ಮಾಡ್ಬೋದು. ಈ ಥರನೇ ಉದ್ದುದ್ದನೇ ಆಗಿ ಕಟ್ ಮಾಡ್ಬೋದು. ದೊಡ್ಡ ಬೇಕಾದ್ರೆ ದೊಡ್ಡದು ಮಾಡಬೇಕು, ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಬೋದು. ಇವಾಗ ನಾವು ಈ ಥರ ಶೇಪ್ ಕಟ್ ಮಾಡಿದ್ಮೇಲೆ ನೋಡ್ರಿ, ನಾವು ಈ ಥರನೇ ಶೇಪ್ಗಳನ್ನ ಕಟ್ ಮಾಡ್ಕೊತ ಬರೋಣ. ಈ ಥರ ಇವಾಗ ನೋಡ್ಬೋದ್ರಿ, ನಾನು ಇದನ್ನು ಈ ಥರನೇ ಕಟ್ಟು ಚೆನ್ನಾಗಿ ಬರ್ತಾಯಿದೆ. ನಮ್ಮದು ಸ್ಮೂತಾಗಿನೂ ಕಟ್ ಆಗ್ತಾಯಿದೆ, ನೋಡ್ಬೋದು. ಈ ಥರನೇ ಈ ಥರ ನಾವು ಒಂದೊಂದಾಗಿಯೇ ಈ ಥರ ಚೆನ್ನಾಗಿ ನಮ್ಮದು ಈ ಥರ ಬಿಡಿ ಬಿಡಿಯಾಗಿಯೇ ಬಂದಿದೆ. ಇವಾಗ ನಮ್ಮದೆಲ್ಲವನ್ನು ಈ ಥರ ತೆಗೆದಿಟ್ಕೊಂಡಿದ್ದೇನೆ. ಇವಾಗ ನಮ್ಮದು ಆಯಿಲು ಬಿಸಿಯಾಗಿದೆ. ನಾವು ಇದನ್ನು ಒಂದೊಂದೇ ಸ್ವಲ್ಪನೇ ಫ್ರೈ ಆದಾಗೇ ನಾವು ಒಂದು ಬಿಟ್ಕೊಂಡು ಒಂದು ಸ್ವಲ್ಪನೇ ಈ ಥರ ಒಂದೊಂದು ಸ್ವಲ್ಪ ಫ್ರೈ ಆದಾಗೇ ನಾವು ಒಂದೊಂದನ್ನು ಹಾಕಕ್ಕೆ ಹೋಗಬೇಕು. ಇವಾಗ ನಾನು ಎಲ್ಲವನ್ನು ಹಾಕಿದ್ದೇನೆ. ಸ್ವಲ್ಪನೇ ನಾವು ಇದನ್ನು ಈ ಥರನೇ ತಿರುಗಿಸ್ತಾ ಹೋಗ್ಬೇಕು ರೀ. ನೋಡ್ಬೋದು ನಮ್ಮದು ಶಂಕರಪೊಳೆ ಚೆನ್ನಾಗಿ ಬಿಡಿ ಬಿಡಿಯಾಗಿಯೇ ಬರ್ತಾಯಿದೆ. ಸ್ವಲ್ಪ ಫ್ಲೇಮು ಸ್ಲೋನಲ್ಲೇ ಇರಬೇಕು ರೀ, ಅಂದರೆ ನಮಗೆ ಇದು ಗರಿನೂ ಆಗುತ್ತೆ. ಕಲರ್ ಲೈಟಾಗಿಯೇ ಚೇಂಜ್ ಆಗ್ತಾ ಬರ್ತಾಯಿದೆ. ಬಾಯಲ್ಲಿಟ್ಟರೆ ಕರಗ್ತದೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನೋಡ್ಬೋದು ನಮ್ಮದು ಕಲರು ಚೇಂಜ್ ಆಗಿದೆ. ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೇನೆ. ಇವಾಗ ನೋಡ್ಬೋದು ನಮ್ಮದು ಶಂಕರಪೊಳೆ ತೆಗೆದು ಇಟ್ಕೊಂಡಿದ್ದೇನೆ.
ನೀವು ನೋಡ್ಬೋದು ನಮ್ಮದು ಶಂಕರಪಳ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.